ಸರ್ವರಿಗೂ ನಮಸ್ಕಾರಗಳು. ಪ್ರಾರ್ಥನೆ ಮತ್ತು ಮಂಗಳಾಚರಣದ ಶ್ಲೋಕದೊಂದಿಗೆ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಸರ್ವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. We had stopped at the fourth shloka, fourth chapter last time. 4ನೇ ಶ್ಲೋಕ, 4ನೇ ಅಧ್ಯಾಯ, ಜ್ಞಾನ ಕರ್ಮ ಸನ್ಯಾಸ ಯೋಗ ಅಥವಾ ಜ್ಞಾನ ಕರ್ಮ ಯೋಗ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನ್ ಇತಿ. ಈ ಅರ್ಜುನನ ಪ್ರಶ್ನೆ, ಅದು ಸಾಧಾರಣವಾಗಿ ಈ ಪ್ರಶ್ನೆ ಯಾತಕ್ಕೆ ಬರುತ್ತೆ ಅಂತಂದ್ರೆ, ನಮ್ಮ ಮನಸ್ಸಲ್ಲೂ ಆ ಪ್ರಶ್ನೆ ಬರಬಹುದು ಅನ್ನೋ ದೃಷ್ಟಿಯಿಂದ ಈ ಪ್ರಶ್ನೆ ಬಂದಿದೆ. ನಮಗೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಸಂಶಯ ಬರಬಾರದು ಅನ್ನೋ ದೃಷ್ಟಿಯಿಂದ, ಕೇಳ್ತಕ್ಕಂಥವ್ರಿಗೆ ಮುಂದೆ ಕಲಿಯುವುದರಲ್ಲೂ ಈ ಸಂಶಯ ಬರಬಾರದು ಅನ್ನೋ ದೃಷ್ಟಿಯಿಂದ ಈ ಪ್ರಶ್ನೆ ಬಂದಿದೆ ಅಂತ ಆಚಾರ್ಯ ಶಂಕರರು ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅರ್ಜುನ ಕೇಳೋ ಪ್ರಶ್ನೆ ಹೋದವಾರ ಅಲ್ಲಿಗೆ ನಿಂತಿತ್ತು. ಸೂರ್ಯನ ಜನ್ಮ ಸೃಷ್ಟಿ ಪೂರ್ವದಲ್ಲೇ ಲಕ್ಷಾಂತರ ವರ್ಷಗಳ ಹಿಂದೆ ಆಗಿದೆಯಲ್ಲ, ಆಗ ನೀನು ಇದ್ದೆ, ಮತ್ತೆ ಇವಾಗ ನಮ್ಮ ಕಣ್ಣಿದ್ರೂ ಇದೆಯಲ್ಲಪ್ಪ ಕೃಷ್ಣ, ಅದು ಹೇಗಪ್ಪ ಸಾಧ್ಯ? ನೀನು ಮೊದಲೇ ಹೇಳಿದೀಯಾ ಅಂತ ಹೇಳ್ತೀಯ, ಆ ಹಿಂದೆ ಹೇಳಿದ ಯೋಗವನ್ನೇ ನಿನಗೆ ಅರ್ಜುನ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಅದು ಹೇಗೆ ಸಾಧ್ಯ? ಹೌ ಇಸ್ ಇಟ್ ಪಾಸಿಬಲ್? How is it possible that you are there at the time of creation itself, you have already taught this yoga, and the same yoga now you are teaching me, you are telling me, how is it possible? ಇದಕ್ಕೆ ಎಲ್ಲೋ ಭಗವಂತ ಅಸಂಗತವಾದ ಮಾತು ಹೇಳ್ತಾ ಇದ್ದಾನೆ ಅನ್ನೋ ಸಂಶಯ ಬರಬಾರದು, ಎಲ್ಲೋ ಮನಸ್ಸಲ್ಲಿ ನಮಗೆ ಸಂದೇಹ ಬರಬಾರದು ಅನ್ನೋ ದೃಷ್ಟಿಯಿಂದ ಈ ಪ್ರಶ್ನೆ ಬಂದಿದೆ ಅಂತ ಆಚಾರ್ಯ ಶಂಕರ್ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಮುಂದೆ ಮಹಾಭಾರತದಲ್ಲಿ ಎಲ್ಲ ಯುದ್ಧ ಮುಗಿದ ನಂತರ ರಾಜಸೂಯ ಯಾಗವನ್ನು ಧರ್ಮರಾಯ ಮಾಡಿದಾಗ ಎಲ್ಲ ಸಹೋದರರ ಜೊತೆಗೆ ಕೃಷ್ಣನ ಉಪಸ್ಥಿತಿಯಲ್ಲಿ ಆಯಿತು. ಆ ಸಮಯದಲ್ಲಿ ಸಾಕ್ಷಾತ್ ಈ ಶ್ರೀಕೃಷ್ಣನೇ ಪರಮಾತ್ಮ ಸ್ವರೂಪ ಅಂತ ಎಲ್ಲರೂ ಅದನ್ನು ಹೇಳಿದ್ದನ್ನ ಅರ್ಜುನನೂ ಕೇಳಿದ್ದ. ಆತನಿಗೂ ಮೊದಲೇ ಗೊತ್ತಿದೆ, ನಂತರವೂ ಗೊತ್ತಿದೆ ಕೃಷ್ಣ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಹಾಗೆ ಇದ್ದೂ ಈ ಪ್ರಶ್ನೆ ಯಾಕೆ ಕೇಳ್ತಾನೆ ಅಂತ ನಿಂತಿತ್ತು. ಸೊ ಇದಕ್ಕೆ ಈ now the coming shlokas, now the Lord is giving answer. How is it that I was there earlier? How is it I am today now present in front of you? For that question the answer is given by Lord. Sri Bhagavan Vacha Bahuni me vyatitani janmani tava charjuna tanyaham veda sarvani natvam vetha parantapa. ಬಹುನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ. ನನಗೆ ಮತ್ತು ನಿನಗೆ ಇಬ್ಬರಿಗೂ ಸೇರಿ ಎಷ್ಟೋ ಜನ್ಮಗಳು ಆಗೋಗಿದೆಯಪ್ಪ ಅರ್ಜುನ. ಸಿ, ಬೋತ್ ಯು ಅಂಡ್ ಐ ವಿ ಹ್ಯಾವ್ ಪಾಸ್ ಥ್ರೂ ಮೆನಿ ಬರ್ತ್ಸ್, ಎವರ್ ಸಿನ್ಸ್ ಮೆನಿ ಬರ್ತ್ಸ್ ಯು ಹ್ಯಾವ್ ಟೇಕನ್, ಇವನ್ ಐ ಹ್ಯಾವ್ ಟೇಕನ್. But the only difference is I remember all those previous births and you don't remember. That is the difference. Tanyaham veda sarvani natvam vetha parantapa.
That is the word used to Arjuna, calling by Lord himself. He Paranthapa, Partha, Arjuna, Tani aham veda sarvani, nat tvam vedha. You don't know, but I know everything. All the previous verse. So, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಶ್ಲೋಕದಲ್ಲಿ ಒಂದು ಸೂಚ್ಯವಾದ ರಹಸ್ಯ ಇದೆ. ಈ ರಹಸ್ಯವನ್ನು ಭಗವಂತ ಹೇಳ್ತಾ ಇದ್ದಾನೆ. ಈ ರಹಸ್ಯ ಅರ್ಥ ಆಗೋದು ಎಷ್ಟು ಮುಖ್ಯ ಅಂದ್ರೆ, ಈ ರಹಸ್ಯ ಅರ್ಥ ಆದರೆ ಮುಂದೆ ಬರುತ್ತೆ. ಇನ್ ದ ನೆಕ್ಸ್ಟ್ ಕಮಿಂಗ್ ಶ್ಲೋಕಾಸ್ Lord is making one point very clear. Now he is giving out a secret here, just the beginning of the secret, and if you understand it correctly, this secret, you will never come back into the life. There will be no rebirth. That is the hint he gives later. So what is the point here? Now, to unfold the secret, all that he has started now, Lord is saying, I remember all the births, previous births, but you don't remember. Acharya Shankara gives a wonderful Vyakhana on this shloka. Lord is saying that he remembers everything, and he is telling Arjuna that you don't remember your previous birth. ನಿನಗೆ ಯಾವುದು ನೆನಪಿಲ್ಲಪ್ಪ, ನಿನಗೆ ಯಾವುದು ನೆನಪಿಗೆ ಬರಕ್ಕೆ ಸಾಧ್ಯ ಇಲ್ಲ, ನನಗೆಲ್ಲವೂ ಗೊತ್ತಿದೆ. ಯಾಕೆ ಅಂದ್ರೆ ಆಚಾರ್ಯ ಶಂಕರ ಸೇಸ್, ಮಾನವ ಜೀವಿ ಜನ್ಮ ತಗೊಂಡು ಬಂದಾಗ ಜನ್ಮ ಸ್ಥಿತಿನಲ್ಲೇ ಸಾಯುವ ತನಕ ಮಾಯೆಯಲ್ಲೇ ಬಂಧಿತನಾಗಿ ಈ ಜಗತ್ತು ಸತ್ಯ, ನಾನು ಅಂದ್ರೆ ದೇಹ ಅನ್ನೋ ಶರೀರ ಭಾವದಿಂದಲೇ ಜೀವನ ಮಾಡ್ತಾ ಇರಬೇಕಾದ್ರೆ, ಅವನು ಅವಿದ್ಯೆಯಲ್ಲೇ ಮುಳುಗಿರಬೇಕಾದ್ರೆ, ಅಜ್ಞಾನದಲ್ಲೇ ಮುಳುಗಿರಬೇಕಾದ್ರೆ ಅವನಿಗೆ ಪರಮಜ್ಞಾನ ಹೇಗೆ ಬರುತ್ತೆ? ಮಾಯೆ ಪ್ರಭಾವದಿಂದ ಅಜ್ಞಾನದಲ್ಲಿ ಬಿದ್ದಿದ್ದಾನಪ್ಪ, ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದಾನೆ ಮನುಷ್ಯ. ಯಾಕೆ? ಧರ್ಮಾಧರ್ಮಗಳ ವಿವೇಚನೆಯಲ್ಲಿ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. He is performing all the karmas without knowing the truth that who he really is. He has identified with his own body as himself, his own mind as himself, his own ego as himself. So his mind and ego totally in consonance with the body. Dehatma prajne, sharira bhava. ನಮ್ಮ ಗುರುಗಳು ಯಾವಾಗಲಿಂದ ಹೇಳ್ತಾರೆ, ನಾವು ಹುಟ್ಟಿದಾಗಿಂದ ಸಾಯೋ ತನಕ ಶರೀರ ಭಾವದಲ್ಲೇ ಅಪ್ಪ ಜೀವನ ಮಾಡ್ತಾ ಇರೋದು. ಅದಕ್ಕೋಸ್ಕರ ವೇದಾಂತ ಅರ್ಥ ಆಗಲ್ಲ. ವೇದಾಂತ ಯಾಕೆ ಅರ್ಥ ಆಗಲ್ಲ ಅಂದ್ರೆ, ಶರೀರ ಭಾವದಲ್ಲಿ ಇರೋದ್ರಿಂದ, ನಾನು ಅನ್ನೋ ಭಾವ ಇರೋದ್ರಿಂದ ನಮ್ಗೆ ಅರ್ಥ ಆಗೋದು ಕಷ್ಟ. ಯಾಕೆ? ಇದೇ ಮೂಲ ಅಜ್ಞಾನ, ಅವಿದ್ಯ. ಇದು ಇರೋದ್ರಿಂದ ಅರ್ಜುನ ನಿನಗೇನು ಅರ್ಥ ಆಗ್ತಾ ಇಲ್ಲ ಅಂತ. ಸೊ ಆಚಾರ್ಯ ಶಂಕರ ಸೇಸ್ as a Vyakhana, commentary on this shloka, Dharma dharmadi pratibandha jnana shaktitvat tvam na vedha. Lord says to Arjuna, Dharma dharmadi pratibandha jnana shaktitvat tvam na vedha. Pratibandha jnana shaktitvat. ನಿನಗೆ ಒಂದು ಪ್ರತಿಬಂಧಕ ಇದೆಯಪ್ಪ, ಯು ಹ್ಯಾವ್ ಸಮ್ ಆಬ್ಸ್ಟಕಲ್. ಪ್ರತಿಬಂಧಕ ಶಕ್ತಿ, ಪ್ರತಿಬಂಧಕ ಜ್ಞಾನ. ಯುವರ್ ಸೆನ್ಸ್ ಇಸ್ ಟೋಟಲಿ ಡಿಲ್ಯೂಡೆಡ್ ಬೈ ಮಾಯಾ ಆರ್ ಅಜ್ಞಾನ ಆರ್ ಅವಿದ್ಯಾ. ಇಟ್ ಇಸ್ ಸೋ ಪೊಟೆಂಟ್. ಬಿಕಾಸ್ ಆಫ್ ದಟ್ ಯು ಆರ್ ಇನ್ವಾಲ್ವ್ಡ್ ಇನ್ ಯುವರ್ ಡೈಲಿ ಆಕ್ಟಿವಿಟೀಸ್ ಆರ್ ಕರ್ಮ. ವಾಟ್ ಈಸ್ ಧರ್ಮ, ವಾಟ್ ಈಸ್ ಅಧರ್ಮ, ವಾಟ್ ಈಸ್ ಗುಡ್ ಆರ್ ವಾಟ್ ಈಸ್ ಬ್ಯಾಡ್. ಯು ಆರ್ ಇನ್ವಾಲ್ವ್ಡ್ ಓನ್ಲಿ ಇನ್ ದಿಸ್ ಸೈಕಲ್ ಆಫ್ ಧರ್ಮ ಅಂಡ್ ಅಧರ್ಮ. Karmas related to dharma and adharma, because your mind is deluded. There is no real jnanam. Ajnana is there anta Acharya ಹೇಳ್ತಾ ಇದ್ದಾರೆ. That is why you don't understand. That is why you tvam na vedha. Vedha means ತಿಳ್ಕೊಳ್ಳೋದು, understanding. Na vedha means you don't understand. So Acharya Shankara says, what applies to Arjuna applies to us also. ಅರ್ಜುನನಿಗೆ ಏನು ಮಾತಿದೆಯೋ ಅದು ನಮಗೂ ಅಪ್ಲೈ ಆಗುತ್ತೆ, ನಮಗೂ ಅದು ಅನ್ವಯ ಆಗುತ್ತೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಧರ್ಮ ಧರ್ಮಾದಿ ಪ್ರತಿಬದ್ಧ ಜ್ಞಾನ ಶಕ್ತಿತ್ವ ತ್ವಮ್ನ ವೇತ್ಥ. ನಿನಗೆ ಯಾವುದೂ ಗೊತ್ತಾಗ್ತಾ ಇಲ್ಲ, ನೀನು ಬದ್ಧನಾಗಿದ್ದೀಯ. ಬದ್ಧನಾಗಿದ್ದೀಯ ಅಂದ್ರೆ ಯು ಆರ್ ಅಂಡರ್ ಆಲ್ರೆಡಿ ಬಾಂಡೇಜ್ ಬಿಕಾಸ್ ಆಫ್ ಯುವರ್ ಕರ್ಮಾಸ್. Only because of the karmas and sharira bhava, I am the body. See, these two things are there, correlated.
ಸಿನ್ಸ್ ಐ ನೋ ಐ ಆಮ್ ದ ಬಾಡಿ, ಐ ಆಮ್ ಡೂಯಿಂಗ್ ಸೋ ಮೆನಿ ಕರ್ಮಸ್. ಕರ್ಮವಶನಾಗಿ ನಾನು ಈ ದೇಹ ಅನ್ನೋ ಭಾವದಿಂದ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಅದೇ ನಿನಗೆ ಅಡ್ಡವಾಗಿದೆಯಪ್ಪ ಜ್ಞಾನಕ್ಕೆ. ಜ್ಞಾನಕ್ಕೆ ಅಡ್ಡವಾಗಿರೋದೇ ನಿನ್ನ ಮೂಲ ಅಜ್ಞಾನ. ಯಾವುದು? ನಾನು ಅನ್ನೋ ಭಾವ, ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವ, ನಾನು ಕರ್ಮವನ್ನು ಮಾಡ್ತಾ ಇದ್ದೇನೆ ಅನ್ನೋ ಭಾವ, ಇದು ಧರ್ಮದ ಕೆಲಸ ಅಧರ್ಮದ ಕೆಲಸ ಅನ್ನೋ ತಿಳುವಳಿಕೆ, ಎಲ್ಲವೂ ನಾನು ಅನ್ನೋ ಭಾವದಲ್ಲಿ ಮಾಡ್ತಾ ಇದ್ದೀಯ. ನಾನು ಅಂದ್ರೆ ಶರೀರ. ಅದಕ್ಕೋಸ್ಕರ ನಿನಗೆ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ ನಿನಗೆ ತಿಳಿಯೋದಿಲ್ಲ, ನಿನಗೆ ನೆನಪು ಬರೋದಿಲ್ಲ, ಯಾವುದೂ ಅರ್ಥ ಆಗೋದಿಲ್ಲ. ನಿಜವಾದ ಜ್ಞಾನ ಏನು ಅಂತ ಅರ್ಥನೇ ಆಗೋದಿಲ್ಲ. ಆಚಾರ್ಯಸ್ ವರ್ಡ್ಸ್. Then Acharya Shankara says, the Lord continues in this shloka as aham puna nitya shuddha buddha mukta svabhavat anavarana jnana shakti. Acharya commentary on this shloka. Lord says, Acharya commentary goes like this. The Lord says, Krishna says, aham puna nitya shuddha buddha mukta svabhavat ಅನಾವರಣ ಜ್ಞಾನ ಶಕ್ತಿ. ನಾಟ್ ಆವರಣ ಜ್ಞಾನ ಶಕ್ತಿ, ಅನಾವರಣ, ಆಪೋಸಿಟ್ ಟು ಆವರಣ. ಸಿ, ಐ ಆಮ್ ನಥಿಂಗ್ ಬಟ್ ದಿ ಜ್ಞಾನ ಓನ್ಲಿ, ಜ್ಞಾನ ಶಕ್ತಿ ಓನ್ಲಿ, ಕಂಪ್ಲೀಟ್ಲಿ ಪ್ಯೂರ್ ಅಂಡ್ ಎಕ್ಸ್ಪೋಸ್ಡ್ ಅಂಡ್ ಸೆಲ್ಫ್ ಶೈನಿಂಗ್. ಅನಾವರಣಗೊಂಡಿದೆ. ನಾನು ಯಾರು ಅಂತ ನನಗೆ ಗೊತ್ತಿದೆಯಪ್ಪ ಅರ್ಜುನ. ನಾನು ಯಾರು? ನಿತ್ಯ ಶುದ್ಧ ಬುದ್ಧ ಆತ್ಮಸ್ವರೂಪ ಜ್ಞಾನವೇ ನಾನಾಗಿದ್ದೇನೆ. ಆ ಪರಬ್ರಹ್ಮ ತತ್ವವೇ ನಾನಾಗಿದ್ದೇನೆ. ಐ ಆಮ್ that self shining which can never be concealed by Maya. I am totally beyond this concealment of Maya. ಮಾಯೆ ಶಕ್ತಿಯಿಂದ ಹೊರಗಡೆ ಇದ್ದೇನೆ. ಯಾಕೆ ಅಂದ್ರೆ ಮಾಯಾ ಈಸ್ ಅಂಡರ್ ಮೈ ಕಂಟ್ರೋಲ್ ಅಂತ ಅರ್ಥ. ಇದು ಈ ಶ್ಲೋಕದ ಅರ್ಥ ಏನು ಅಂದ್ರೆ, ಮಾಯೆಯು ನನ್ನ ಕೈ ಒಳಗಿದೆ, ಈ ಚರಾಚರ ಪ್ರಕೃತಿ ನನ್ನ ಅಧೀನದಲ್ಲಿದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ದಟ್ ಇಸ್ ಆಚಾರ್ಯ ಸೇಸ್ ಹಿಯರ್. ಅಹಂ ಪುನಃ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅನಾವರಣ ಜ್ಞಾನ ಶಕ್ತಿ. ದಟ್ ಈಸ್ ವೈ ಅಹಂ ವೇದ. ಆದ್ದರಿಂದ ನನಗೆಲ್ಲವೂ ಗೊತ್ತಿದೆ. ತ್ವಂ ನ ವೇತ್ಥ. ನಿನಗೇನು ಗೊತ್ತಿಲ್ಲ, ನನಗೆಲ್ಲವೂ ಗೊತ್ತಿದೆ. ಅಂದ್ರೆ ಈ ಶ್ಲೋಕದ ಅರ್ಥ ಆಚಾರ್ಯರು ಎಷ್ಟು ಸ್ಪಷ್ಟ ಮಾಡ್ತಾ ಇದ್ದಾರೆ ಅಂದ್ರೆ, ಸಾಧಾರಣ ಅಜ್ಞಾನದಲ್ಲಿರ್ತಕ್ಕಂತಹ ಅಜ್ಞಾನಿ ಮನುಷ್ಯನಿಗೆ ಮತ್ತು ಜ್ಞಾನಿಗಳಿಗೆ ಅಥವಾ ಪರಮಾತ್ಮನಿಗೆ ಏನು ವ್ಯತ್ಯಾಸ? ಅಜ್ಞಾನಿಗಳು ಕರ್ಮವಶದಿಂದ ನಾವು ಬಂಧನದಲ್ಲಿದ್ದೇವೆ. ನಮ್ಮ ಕರ್ಮವಶ ಅಂತಂದ್ರೆ ನಾವು ದೇಹ ಅನ್ನೋ ಭಾವದಿಂದಲೇ ಜೀವನ ಮಾಡ್ತಾ ಇರೋದ್ರಿಂದ, ಸಂಚಿತ ಕರ್ಮರಾಶಿ ಬೆಳೀತಾ ಇರೋದ್ರಿಂದ ಪುನಃ 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 ಹುಟ್ಕೊಂಡು ಬರ್ತಾ ಇದ್ದೇವೆ. ಅಂದ್ರೆ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಂಡು ನಮ್ಗೆ ಗೊತ್ತೇ ಇಲ್ಲ. ವಿ ಡೋಂಟ್ ನೋ ದಟ್ ವಿ ಆರ್ ಕಾಟ್ ಇನ್ ದಿಸ್ ವಿಶಿಯಸ್ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್. ಬಿಕಾಸ್ ಅವರ್ ಕಂಟಿನ್ಯೂಸ್ ಕರ್ಮಸ್ ಇನ್ ಎವ್ರಿ ಬರ್ತ್, ಅವರ್ ಅಕ್ಯುಮುಲೇಟೆಡ್ ಕರ್ಮರಾಶಿ, ದಟ್ ಇಸ್ ಕರ್ಮಶೇಷ, ಈಸ್ ಸೋ ಮಚ್. In order to exhaust the reward or to reap the reward, good or bad, we have to continuously take rebirth and rebirth and rebirth. We don't know that. We are blissfully unaware of that. Because we are unaware of that, we don't remember the previous births also. We just don't remember the previous birth, what I was in the second previous birth, what I was in the third previous birth, no idea. ನನ್ನ ಹಿಂದಿನ ಜನ್ಮದಲ್ಲಿ ನಾನು ಏನು ಮಾಡಿದ್ದೆ ಗೊತ್ತೇ ಇಲ್ಲ, ಅದರ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೆ ಗೊತ್ತಿಲ್ಲ. ಇಲ್ಲಿ ಒಂದು ಬಹಳ ದೊಡ್ಡ ವ್ಯತ್ಯಾಸ. ಒಂದು ಸೀಕ್ರೆಟ್ ಹಿಯರ್ ಈಸ್, ಈ ಶ್ಲೋಕದ ಅರ್ಥದಲ್ಲಿ ಮತ್ತೊಂದು ಸೀಕ್ರೆಟ್ ಇದೆ. ಏನು? ಪರಮಾತ್ಮನಿಗೆ ಮಾತ್ರ ಗೊತ್ತಿದೆ ಅಂದ್ರೆ ಅರ್ಥ ಏನು? ಎಲ್ಲಾ ಮಹಾಪುರುಷರಿಗೆ, ಸಂತ ಮಹಾಪುರುಷರಿಗೆ, ಬ್ರಹ್ಮನಿಷ್ಠ ಆತ್ಮಜ್ಞಾನಿಗಳಿಗೆ, ನಮ್ಮ ಗುರುದೇವರು, ಅವರಿಗೆ ಎಲ್ಲವೂ ಗೊತ್ತಿರುತ್ತೆ ಅಂತ. ಆದ್ರೆ ಅವರು ಬಾಯಿ ಬಿಟ್ಟು ಯಾವತ್ತೂ ನಿಮಗೆ ಹೇಳೋದಿಲ್ಲ, ಯಾವತ್ತೂ ಬಾಯಿ ಬಿಟ್ಟು ಹೇಳೋದಿಲ್ಲ. ಗಣೇಶ್ಪುರಿನಲ್ಲಿ ಭಗವಾನ್ ನಿತ್ಯಾನಂದ, ಕಮಿಂಗ್ ಫ್ರಮ್ ಕೇರಳ, ಅಲ್ಟಿಮೇಟ್ಲಿ ಪಾಸಿಂಗ್ ಥ್ರೂ ಮಂಗಳೂರು ಅಂಡ್ ಸೌತ್ ಕೆನರಾ, ಉಡುಪಿ region, so many younger days, and then passing through Hubli, and then finally he came down, settled in Ganeshpuri near Mumbai. That was his karma bhumi later, and he left the body there itself. His samadhi is there itself, Bhagavan Nityananda. Now he used to tell
only once. See, he never wrote any books. He was offhandedly, sometimes when the Lahari comes, he used to tell about the ultimate truth, the reality, to his close disciples. Once offhanded, Bhagavan Nityananda said one point, very important. See, some of his sayings are noted down in the years, earlier and later, by his close disciples. Among that, the first and foremost credit goes to Srimati Tulsabai of Mangalore, who noted down all his pearls of wisdom, sayings, and then compiled, along with the later sayings, into a small book called Chidakasha Gita. Like Bhagavad Gita, it is called Chidakasha Gita. You have to read that. Directly coming from a great sage, a great Jivan Mukta. Offhand remarks. Once he said, Brahmajnani has a special meter. He used the word meter. Meter means Artegot. He has a special meter. The moment he looks at a disciple or a devotee or a person in front of him, he uses the meter to gauge his previous birth, previous life experiences. Whether it's spiritually advanced, not advanced, more advanced, less advanced, whether it's fit enough to have another spiritual experience in this birth, all those things will flash. And they will never give you the secrets. They know who you are. That is the point. But they will not tell you that they know what you were. ಮಹಾತ್ಮರಿಗೆ ಗೊತ್ತಿರುತ್ತೆ ನಾವು ಯಾರು ಅಂತಂದ್ರೆ ಅರ್ಥ ನಮ್ಮ ಹಿಂದಿನ ಜನ್ಮದ ಸಾಧನೆಗಳು ಏನಾದರೂ ಇದ್ರೆ ಅದೆಲ್ಲ ಅವರಿಗೆ ಗೊತ್ತಿರುತ್ತೆ. ಆ ಗೊತ್ತಿರೋದ್ರಿಂದಲೇ ಈ ಜನ್ಮದಲ್ಲಿ ಅವರು ನಿಮ್ಮನ್ನು ಹೇಳ್ಕೊಳ್ಳೋದು. ದಟ್ ಈಸ್ ವೈ ಪ್ಲೀಸ್ ರಿಮೆಂಬರ್. ಹೌ ಮೆನಿ ಟೈಮ್ಸ್ ಐ ಹ್ಯಾವ್ ಅಟರ್ಡ್ ದೀಸ್ ಸೆಂಟೆನ್ಸಸ್, ಐ ಹ್ಯಾವ್ ನೋ ಐಡಿಯಾ. ಪ್ಲೀಸ್ ರಿಮೆಂಬರ್. All those people are so highly blessed who become the devotees or disciples of a great Brahmajnani, like our Gurudev, or Bhagavan Nityananda, or Ramana Maharshi, or Ramakrishna Paramahamsa. You take any name, any saint. See, they are all highly blessed because not by coincidence you have come here. It is not by your intention you have come here. You have not planned to come here. You had no idea that you will come to Hamsashram. Nothing was planned. You never knew that you are coming here. It was that Paratattva, that Brahma Tattva, that Atma, that reality in the physical form of our Gurudev now, that has caught hold of you. That has actually caught hold of us and brought us here at his lotus feet. That is why we should feel that we are blessed. That is why Upadesha is given to only the disciples and devotees, not to the entire world. All jnanis say the same thing. Our Gurudev also said the same thing. Upadesha, advice, grace, anugraha, krupa, whatever word, only to the devotees and bhaktas. Who are the devotees and bhaktas? You cannot say by words that I am his devotee, because you may be wrong. You may be telling me a lie. ನಾನು ಗುರುಗಳ ಭಕ್ತ ಹೇಳ್ಕೊಳ್ಳೋದು ಬಹಳ ಸುಲಭ ಅಪ್ಪ. ನೀವು ನಿಜವಾಗ್ಲೂ ಭಕ್ತರು ಹೌದು ನನಗೇನು ಗೊತ್ತು? ಅದು ಯಾರಿಗೆ ಗೊತ್ತು? ಗುರುಗಳಿಗೆ ಮಾತ್ರ ಗೊತ್ತು. So imagine now how lucky we are. Because we were lucky, we did some spiritual practice in the previous birth, some sadhana in the previous birth. So we have been captured. We have been caught hold. That is why Gurudev used to say, this Hamsashrama, I have repeated this, is a mokshasthana. These are the words by our Gurudev. This ashrama is a mokshasthana. Mokshasthana. Remember the significance of the words. So that is how this shloka here, bahuni me vyatitani janmani tavatarjuna tanyaham veda sarvani natvam vyatha parantapa. So God knows everything, we don't know anything. That is the point. Next. Now,
ಬೈ ಸೇಯಿಂಗ್ ಲೈಕ್ ದಿಸ್, ಇಷ್ಟು ಹೇಳಿದರೆ ಅರ್ಜುನನಿಗೆ ಅರ್ಥ ಆಗಲಿಕ್ಕಿಲ್ಲ ಅಂತ ಹೇಳಿ ಮುಂದಿನ ಶ್ಲೋಕಗಳಲ್ಲಿ ಭಗವಂತ ತನ್ನ ಬಗ್ಗೆ, ಪರತತ್ವದ ಬಗ್ಗೆ ಅಥವಾ ಬ್ರಹ್ಮತತ್ವದ ಬಗ್ಗೆ ಮೊದಲ ಬಾರಿಗೆ ಸ್ಪಷ್ಟವಾದ ವಿವರಣೆ ಕೊಡ್ತಾ ಇದ್ದಾನೆ. ತಾನು ಯಾರು ಅಂತ ಇಲ್ಲಿ ಮೊದಲ ಬಾರಿಗೆ ಫಸ್ಟ್ ವಿತ್ ಎ ಕ್ಲಿಯರ್ ಕಟ್ ಅಸರ್ಷನ್. ನೌ ಇನ್ ದಿಸ್ 4th chapter, Lord is giving the correct picture about himself. Normally, you remember, Jnanis, Mahajnanis will never utter the word that I am a Jnani. A real Jnani will never say I am a realized person. A real Jnani, like our Gurudev, will behave like a very ordinary person. He will say, I don't know. ಏನಾದ್ರೂ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ನನಗೇನು ಗೊತ್ತಿಲ್ಲಪ್ಪ ಅಂತ. ನಮ್ಮ ಗುರು ಎಷ್ಟು ಸಲ ಹೇಳಿದ್ದಾರೆ, ಅಯ್ಯೋ ನನಗೇನು ಗೊತ್ತಿಲ್ಲ, ನನಗೇನು ಕೇಳಬೇಡಿ. So that is how a jnani behaves, a Jivan Mukta behaves, a sage or a saint behaves. Show me one example of our great Mahatmas saying, here, I am the God, come here. They will never make an open statement like that. No public statement. But here, the Lord is telling publicly, correctly to Arjuna and to the mankind. Now he is explaining the secret behind his own avatara. ನಾನು ಯಾತಕ್ಕೆ ಈ ಅವತಾರ ಬಂದಿದ್ದೇನೆ, ಈ ಅವತಾರದಲ್ಲಿ ಮನುಷ್ಯ ರೂಪದಲ್ಲಿ ಯಾಕೆ ಬಂದಿದ್ದೇನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಮೊದಲ ಬಾರಿಗೆ ಫಸ್ಟ್ ಟೈಮ್ ಹಿ ಹ್ಯಾಸ್ ಗಿವನ್ ಔಟ್ ದ ಸೀಕ್ರೆಟ್ಸ್. ಓನ್ಲಿ ಅವತಾರ ಪುರುಷ ಕ್ಯಾನ್ ಡು, ಬಿಕಾಸ್ he has only one purpose. The same Nirakara Paratatva has taken Akara, the unmanifest, which cannot be understood or comprehended by our mind and buddhi. It has taken its own shape, physical shape or visible shape, visible to our 5 senses. ನಿರಾಕಾರದಿಂದ ಸಾಕಾರಕ್ಕೆ ಬಂದಿರತಕ್ಕಂಥ ಪರತತ್ವ ಯಾವುದು? ಕೃಷ್ಣ ರೂಪದಲ್ಲಿ ಅಥವಾ ರಾಮ ರೂಪದಲ್ಲಿ. ಬೋತ್ ರಾಮಾವತಾರ, ಕೃಷ್ಣಾವತಾರ, ಆಲ್ ದಿ ರಿಮೈನಿಂಗ್ ಅರ್ಲಿಯರ್ ಅವತಾರಸ್, ತ್ರಿವಿಕ್ರಮ, ವಾಮನ, ನಾರಸಿಂಹ, ಮತ್ಸ್ಯ, ವರಾಹ, ಕೂರ್ಮ, ಆಲ್ ಆರ್ ಅವತಾರಸ್. ಸೊ ಹಿಯರ್ ರಿಮೆಂಬರ್, ಇಫ್ ಯು ಗೋ ಥ್ರೂ ದ ವಾಲ್ಮೀಕಿ ರಾಮಾಯಣ, nowhere there is a statement where the Lord Rama saying like this, what Krishna now in this next shloka says. He has made it very clear. Yavudu? Ajopi san avyayatma bhutanam ishwaropi san prakritim swamadishtraya sambhavamya atma mayaya. Ajopi, ajaha api san. San means in spite of, even though, meaning san. Ajopi san avyayatma bhutanam ishwaropi san. See, I am, Lord is saying, I means he is referring to himself. Now for the first time, remember, ಕೃಷ್ಣ ಇಲ್ಲಿ ಹೇಳ್ತಾ ಇರೋದೇನು ಅಂದ್ರೆ ತನ್ನ ಬಗ್ಗೆ ತಾನು ಹೇಳ್ತಾ ಇದ್ದಾನೆ, ನಾನು ಯಾರು ಅಂತ ಪ್ರಕಟ ಮಾಡುತ್ತಾ ಇದ್ದಾನೆ ಜಗತ್ತಿಗೆ ಅರ್ಜುನನ ಮೂಲಕ. ಅರ್ಜುನನ ನಿಮಿತ್ತನಾಗಿಟ್ಟುಕೊಂಡು ನಮಗೆ ಹೇಳ್ತಾ ಇದ್ದಾನೆ ಅಂತ ನಾವು ಭಾವಿಸಿಕೊಳ್ಳಬೇಕು. ನಾನು ಯಾರಪ್ಪ ಗೊತ್ತೇನಪ್ಪ ಅರ್ಜುನ? ಸರ್ವ ಪ್ರಾಣಿಗಳಿಗೆ, ಸರ್ವಭೂತಾದಿಗಳಿಗೆ, ಈ ಚರಾಚರ ಪ್ರಪಂಚಕ್ಕೆ ನಾನೇ ಒಡೆಯ. ಐ ಆಮ್ ದಿ ಮಾಸ್ಟರ್, ಐ ಆಮ್ ದಿ ಫಾದರ್ ಆಫ್ ದಿ ಎಂಟೈರ್ ಕ್ರಿಯೇಷನ್. ಸಕಲ ಜೀವರಾಶಿಗಳಿಗೆ ನಾನೇ ಒಡೆಯ. ಐ ಆಮ್ ದಿ ಈಶ್ವರ ಆಫ್ ಆಲ್ ದೀಸ್ ಭೂತಾಸ್, ಅಂದ್ರೆ ಜೀವರಾಶಿಗಳು. ಭೂತಾನಾಂ ಈಶ್ವರ ಅಪಿ, ಭೂತಾನಾಂ ಈಶ್ವರ ಅಪಿ, ಎಲ್ಲ ಭೂತೊಳಗೆ ನಾನು ಒಡೆಯ ಈಶ್ವರ ಆಗಿದ್ದೇನೆ, ನಾನೇ ಪರಮಾತ್ಮ ಅಪ್ಪ. ಅಜಹ, ಅಜಹ ಮೀನ್ಸ್ ಐ ಆಮ್ ಬರ್ತ್ಲೆಸ್, ನನಗೆ ಹುಟ್ಟೇ ಇಲ್ಲ. ವಾಟ್ ಇಸ್ ದಿ ಇಂಪ್ಲೈಡ್ ಮೀನಿಂಗ್? When I say I am not born, it also means that there is no death. See, question of death comes only when there is a birth. When I say I am Ajaha, means there is no Mrityu also. I am
ಬರ್ತ್ಲೆಸ್ ಅಂಡ್ ಡೆತ್ಲೆಸ್ ಅಂತ ಅರ್ಥ, ಅಜಃ. ಅಂಡ್ ಅವ್ಯಯಾತ್ಮ, ನಿರಾಕಾರ, ಅವಿನಾಶಿ, indestructible, unimaginable, totally non-manifested, unmanifest. I have now become manifested. What is unmanifest? What you cannot observe, you cannot see, you cannot imagine, you cannot think. That I am. Now I am appearing in front of you in this human form. Mantartha. Ajopi san avyatma bhutanam ishwaropi san. In spite of I being deathless, birthless, unmanifest, undestructible, entire creation is under my control. I am the master of the whole creation. Prakrutim swam adhisthaya sambhavami atma mayaya. So by my own yoga maya, atma maya andre yoga maya. Most of the commentators have said atma maya ಅಂತಂದ್ರೆ ಯೋಗ ಮಾಯೆ. ನನ್ನದೇ ಆಗಿರತಕ್ಕಂತಹ ಯೋಗ ಮಾಯಾ ಶಕ್ತಿಯಿಂದ, ಈ ಆತ್ಮ ಮಾಯಾ ಅನ್ನೋದಕ್ಕೆ ಆಚಾರ್ಯ ಮಾಧ್ವರು ವಿಶೇಷವಾದಂತಹ ಒಂದು ವಿಶೇಷಣ ಕೊಡ್ತಾರೆ. ವೈಷ್ಣವಿ ಮಾಯಾ, ಸಾಕ್ಷಾತ್ ಶ್ರೀಮನ್ನಾರಾಯಣನ ಶಕ್ತಿ ಏನಿದೆಯಲ್ಲ, ಬ್ರಹ್ಮಾಂಡ ನಾಯಕನ ಶಕ್ತಿಗೆ ವೈಷ್ಣವಿ ಮಾಯಾ ಅಂತ ಅವ್ರು ಹೇಳ್ತಾರೆ. ಯಾವುದು ಹೇಳಿದ್ರು ಅದೇ ಅರ್ಥ. ನನ್ನದೇ ಆದ ಮಾಯಾ ಶಕ್ತಿ, ನನ್ನದೇ ಆದಂತಹ ವೈಷ್ಣವಿ ಶಕ್ತಿ, ನನ್ನದೇ ಆದಂತಹ ಯೋಗ ಮಾಯಾ ಶಕ್ತಿಯಿಂದ ನಾನು ಅಗೋಚರನಾಗಿದ್ದರೂ, ಯಾರ ಕಣ್ಣಿಗೆ ಕಾಣದೇ ಇದ್ರೂ, ನಿರಾಕಾರನಾಗಿದ್ರೂ ಸಹ, ನನಗೆ ಹುಟ್ಟೇ ಇಲ್ಲ, ನನಗೆ ಸಾವೇ ಇಲ್ಲ ಅಂತ ಗೊತ್ತಿದ್ರೂ ಸಹ ನನ್ನ ಮಾಯೆಯನ್ನ ವಶಪಡಿಸಿಕೊಂಡು ಸಮಗ್ರ ಪ್ರಕೃತಿಯನ್ನ ನನ್ನ ಕೈನಲ್ಲಿ ಇಟ್ಕೊಂಡು ಸ್ವಾಮಧಿಷ್ಠಾಯ ಪ್ರಕೃತಿ ಸಂಭವಾಮಿ ಆತ್ಮ ಮಾಯೆಯ, ನನ್ನದೇ ಆದಂತ ಮಾಯೆಯಿಂದ ಪ್ರಕೃತಿಯನ್ನು ವಶದಲ್ಲಿ ಇಟ್ಕೊಂಡು ನಾನು ಪ್ರಕಟ ಆಗ್ತಾ ಇದ್ದೇನಪ್ಪ. ಸಂಭವಾಮಿ, ರಿಮೆಂಬರ್ ದ ವರ್ಡ್ ಯೂಸ್ ಬೈ ಲಾರ್ಡ್. ಲಾರ್ಡ್ ಈಸ್ ಸೇಯಿಂಗ್ ಸಂಭವಾಮಿ ಹಿಯರ್. ನಮ್ಮ ತರ ನಿಮ್ಮ ತರ ಇದು ಹುಟ್ಟು ಅಲ್ಲ ಅಂತ ತೋರಿಸ್ಕೊಳ್ಳೋಕೆ ನಾವು, see the human beings, we know that we are born by mother's womb. 9 months period, pregnancy, later we are born out. So the birth occurs during delivery. That is what we know. But Lord is not saying that point. Sambhava means ನನ್ನ ಯೋಗ ಶಕ್ತಿಯಿಂದ, ನನ್ನ ಮಾಯಾ ಶಕ್ತಿಯಿಂದ ನಾನು ಪ್ರಕಟವಾಗ್ತೇನೆ ಅಂತ ಹೇಳ್ತಾ ಇದ್ದ. ಪ್ರಕಟ ಆಗೋದು ಬೇರೆ, ಹುಟ್ಟೋದು ಬೇರೆ ಅಂತ. ನೋಡೋರ ಕಣ್ಣಿಗೆ ಭಗವಂತ ಹುಟ್ಟಿದ್ದಾನೆ ದೇವಕಿ ಗರ್ಭದಲ್ಲಿ ಅಂತ ಗೊತ್ತು. ಎಲ್ಲಿ? ಅರಮನೆಯಲ್ಲ, ರಾತ್ರಿ ಹೊತ್ತು ಸೆರೆಮನೆಯಲ್ಲಿ. ಇನ್ ದ ಪ್ರಿಸನ್, ಇನ್ ದ ನೈಟ್ ಟೈಮ್, ಲಾರ್ಡ್ ವಾಸ್ ಬಾರ್ನ್ ವೆನ್ ಬೋತ್ ಹಸ್ಬೆಂಡ್ ಅಂಡ್ ದಿ ಪೇರೆಂಟ್ಸ್, ದೇವಕಿ ಕೃಷ್ಣನ ತಾಯಿ, ವಸುದೇವ ತಂದೆ, ಬೋತ್ ಆರ್ ಇಂಪ್ರಿಸನ್ಡ್ ಬೈ ಕಂಸ. So in the prison yard, in the prison world he is born. So normally what we think, what people of Mathura thought, that he is born to Devaki. Yes, okay. ನಮಗೆ ಕಾಣುತ್ತೆ ದೇವಕಿಯ ಗರ್ಭದಿಂದ ಪರಮಾತ್ಮ ಹುಟ್ಟಿದ್ದಾನೆ ಅಂತ. ಆದ್ರೆ ನೀವು ಮೂಲ ಭಾಗವತ ಓದಿದರೆ ಅಲ್ಲಿ ನಿಮ್ಗೆ ಕೆಲವು ರಹಸ್ಯಗಳು ತಿಳಿಯುತ್ತೆ. ಏನು? ದೇವಕಿಯ ಗರ್ಭದಿಂದ ಹುಟ್ಟಲಿಲ್ಲ. ಹುಟ್ಟುವ ಮೊದಲು, ಅಂದ್ರೆ ಪರಮಾತ್ಮ ಆವಿರ್ಭಾವ ಹೊಂದುವ ಮೊದಲು, ಅವತಾರವೆತ್ತುವ ಮೊದಲು ಸಾಕ್ಷಾತ್ ಚತುರ್ಭುಜ ವಿಷ್ಣು, ನಾರಾಯಣ ಸ್ವರೂಪನಾಗಿರ್ತಕ್ಕಂತಹ ವಿಷ್ಣು ದೇವಕಿ ಮತ್ತು ವಸುದೇವ ಇಬ್ಬರಿಗೂ ಕಾಣಿಸ್ಕೊಳ್ತಾನೆ. ಎಲ್ಲಿ? ಕಾರಾಗೃಹದಲ್ಲಿ. ದ ಲಾರ್ಡ್ ಹಿಮ್ಸೆಲ್ಫ್ ಅಪಿಯರ್ಸ್ ವಿತ್ ಆಲ್ ದಿ 4 hands, ರೆಸ್ಪ್ಲೆಂಡೆಂಟ್, ಶಂಖಚಕ್ರ ಗದಾ ಪದ್ಮಧಾರಿಯಾಗಿ, ಕಿರೀಟಧಾರಿಯಾಗಿ ಸಾಕ್ಷಾತ್ ನಾರಾಯಣ ಕಾಣಿಸ್ಕೊಳ್ತಾನೆ. ಅವರಿಗೆ ಅಭಯ ಕೊಡ್ತಾನೆ. ಏನು? ನಿಮ್ಮ ಹೋದ ಇಂತಹ ಜನ್ಮದ ಕೆಲವು ಪುಣ್ಯ ವಿಶೇಷದಿಂದ ನಿಮಗೆ ನಾನು ಮಾತು ಕೊಟ್ಟಿದ್ದೆ, ಮುಂದಿನ ಜನ್ಮದಲ್ಲಿ ನಿಮ್ಮ ಮಗನಾಗಿ ಹುಟ್ಟುತ್ತೇನೆ ಅಂತ, ನಿಮ್ಮ ಅಂಶದಿಂದ ಹುಟ್ಟುತ್ತೇನೆ ಅಂತ, ದುಷ್ಟ ಸಂಹಾರಕ್ಕೋಸ್ಕರ ಹುಟ್ಟುತ್ತೇನೆ ಅಂತ ಮಾತು ಕೊಟ್ಟಿದ್ನಲ್ಲ, ಈಗ ಬರ್ತಾ ಇದ್ದೇನೆ ನಿಮ್ಮ ಮಗನಾಗಿ ಅಂತ ಹೇಳ್ತಾನೆ. ಆತನ ಮೂಲ ದರ್ಶನ ಪಡೆದಂತ ದೇವಕಿ ಮತ್ತು ವಸುದೇವ ಧನ್ಯರಾಗ್ಬಿಟ್ರು. ಆಮೇಲೆ ಏನಾಯಿತು? ಆತನದೇ ಯೋಗ ಮಾಯಿಂದ ಅವರಿಗೆ ಬರ್ತಾಯಿತು.
They totally forgot. What they saw, the vision, they forgot. Why? Because of his own yoga maya, ವೈಷ್ಣವಿ ಮಾಯ. ಅವರಿಗೆ ಪ್ರಕಟ ಆಗಿ ಅವ್ರಿಗೆ ಅದು ಮರ್ತು ಹೋಗಿ ಮಾಡಿಬಿಟ್ಟ ಪರಮಾತ್ಮ. ಆಮೇಲೆ ಮಗುವಾಗಿ ದೇವಿಕೆಯ ಮಡಲಲ್ಲಿ ಕೂತ್ಕೊಂಡ್ಬಿಟ್ಟ. ಆಗ ತಾನೇ ಹುಟ್ಟಿದ ಮಗು ರೂಪದಲ್ಲಿ. ದೇವಿಕೆಯ ಗರ್ಭದಿಂದ ಬರಲಿಲ್ಲ, ಎಲ್ಲರಿಗೂ ಪ್ರಸವ ಆಗೋ ಹಾಗೆ 9 ತಿಂಗಳು ಎಲ್ಲವೂ ನಾಟಕ. ಆದ್ರೆ ನಿಜವಾದ ಅರ್ಥದಲ್ಲಿ ದೇವಿಕೆಯ ಗರ್ಭದಿಂದ ಹುಟ್ಟಲಿಲ್ಲ ಅಂತ ಹೇಳುತ್ತೆ ಭಾಗವತ. So these are the secrets behind it. That is why Lord uses the word Sambhavami, Prakata. ನಾನು ಪ್ರಕಟವಾಗ್ತೇನೆ. I appear in front of you or mankind by my own Maya Shakti. That you will never understand. You will never understand that. Remember, during Ramavatara also, Valmiki Ramayana, if you go through with great insight, you will understand one point there. In Valmiki Ramayana, ವಾಲ್ಮೀಕಿ ಮಹರ್ಷಿಗಳು ಬಾಲಕಾಂಡದಲ್ಲಿ ಹೇಳ್ತಾರೆ ಒಂದ್ ಕಡೆ, ಏನು ಕೌಸಲ್ಯ ಸುಖವರ್ಧನ ರಾಮ. ಹಾಗೆ ರಾಮನ ಮತ್ತೊಂದು ವಿಶೇಷಣ ಕೊಡ್ತಾರೆ, ಆನಂದವರ್ಧನ ರಾಮ ಅಂತ. ಕೌಸಲ್ಯಾನಂದವರ್ಧನ ರಾಮ ಅಂತ ಹೇಳ್ತಾರೆ. ರಾಮ ಹುಟ್ಟಿದ ಗಳಿಗೆ ಇದೆಯಲ್ಲ, ಅದು ತಾಯಿ ಕೌಸಲ್ಯಗೆ ಆನಂದದ ಸಮಯ ಆಗಿತ್ತು ಅಂತ ಬರೀತಾರೆ. ಆನಂದವರ್ಧ, ಅವರ ಆನಂದ ಇಮ್ಮಡಿ ಆಯಿತು, 100 ಪಟ್ಟಾಯಿತು ಅಂತ. ಸಿ ದಿ verbatim meaning is so simple. The mother Kausalya was so delighted at the birth of Rama. That is what Valmiki Ramayana says, translation in English. So what we believe? Yes, we know Dasharatha had 3 wives. Kausalya was the eldest wife, and Rama was born to Kausalya. Rama, son of Kausalya, and son of Dasharatha. Ellargu gottu. That's how the Ramayana continues. But the secret behind there is Rama appeared as Anandavardhana. So, when Kausalya was about to deliver, she had labor delight rather than labor pain. ಅವಳು ಪ್ರಸವ ವೇದನೆ ಆಗಲೇ ಇಲ್ವಂತೆ. See, normal course ಅಲ್ಲಿ, I am not a woman, but I can only imagine what the pain is when the child is about to be ejected from the mother's womb. Only the mother knows the labor pain. ಹುಟ್ಟೋ ಸಮಯದಲ್ಲಿ ಎಷ್ಟು ಯಾತನೆ ಆಗುತ್ತೆ ಅನ್ನೋದು ತಾಯಿಗೆ ಮಾತ್ರ ಅನುಭವಕ್ಕೆ ಬಂದಿರುತ್ತೆ ಹೊರತು ಇದು ಪುರುಷರ ಅನುಭವಕ್ಕೆ ಬರುವುದಿಲ್ಲ. ಆದರೆ ಆ ರೀತಿ ವೇದನೆ, ನೋವು, ಹೆರಿಗೆ ನೋವು ಇವ್ರಿಗೆ ಆಗ್ಲೇ ಇಲ್ಲಂತೆ ಕೌಸಲ್ಯ ತಾಯಿಗೆ. ಮಾತಾ ಕೌಸಲ್ಯ ನೆವರ್ ಈವನ್ ಫಾರ್ ಎ ಸೆಕೆಂಡ್ ಫೆಲ್ಟ್ ದಟ್ ಪೇನ್. ಯಾವುದು? ಲೇಬರ್ ಪೇನ್, ಡೆಲಿವರಿ ಪೇನ್. ಶಿ ವಾಸ್ ಟೋಟಲ್ ಬ್ಲಿಸ್. She was reveling in this because Lord is appearing in as a Rama. ಪರಬ್ರಹ್ಮ ತತ್ವ ರಾಮನಾಗಿ ಅಲ್ಲಿ ಬರ್ತಾ ಇದ್ದಾನಲ್ಲ ಭೂಮಿಗೆ. So it is actually descending. What is unmanifest, slowly descending and taking a physical form. So that is called descension or avatara. Avatara means ಕೆಳಗೆ ಇಳಿಯೋದು ಅಂತ. ಅವತಾರ ಅಂದ್ರೆ ಇಳಿಯೋದು ಅಂತ. ಯಾವುದು? ಮೂಲ ಅವ್ಯಕ್ತದಿಂದ ವ್ಯಕ್ತ ಸ್ವರೂಪಕ್ಕೆ ಇಳಿಯೋದು. ಫ್ರಮ್ ಅನ್ಮ್ಯಾನಿಫೆಸ್ಟ್ ಟು ದ ಮ್ಯಾನಿಫೆಸ್ಟ್. So that is how. So that is why it is difficult for us to understand what Maya means. What is Yoga Maya or Vaishnavi Maya? You remember, in the later Bhagavad Gita, Lord Krishna has used the word Maya again and again. Naham prakasha sarvasya yoga maya samavritah. I am not visible. I cannot be reached. I cannot be understood. Naham prakasha sarvasya. For most of the people, for the entire mankind, Naham prakasha sarvasya. ಯಾರಿಗೂ ನಾನು ಕಾಣೋದಿಲ್ಲಪ್ಪ ಅಂದ್ರೆ, ನನ್ನನ್ನು ಯಾರು ಕಂಡು ಹಿಡಿಯಕ್ಕಾಗಲ್ಲ, ನನ್ನನ್ನು ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ, ನನ್ನನ್ನು ಯಾರು ನೋಡಕ್ಕಾಗಲ್ಲ ಅಂದ್ರೆ ನನ್ನ ಅನುಗ್ರಹ ಎಲ್ಲರಿಗೂ ಇಲ್ಲ. ಎಲ್ಲೋ ಕೆಲವರು ಪುಣ್ಯಾತ್ಮರಿಗೆ, ಪುಣ್ಯಜೀವಿಗಳಿಗೆ ಮಾತ್ರ, ಜೀವನ್ಮುಕ್ತರಿಗೆ ಮಾತ್ರ ನಾನು ಕಾಣ್ತೇನೆ ಅನ್ನೋ ಒಳಭಾವ. ನಾಹಂ ಪ್ರಕಾಶ ಸರ್ವಸ್ಯ. ಯಾಕೆ? ಅಲ್ಲೇ ಹೇಳ್ತಾನೆ ಭಗವಂತ ಮುಂದೆ ಅದೇ ಚರಣದಲ್ಲಿ, ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ. ವೈ ಐ ಆಮ್ ನಾಟ್ ವಿಸಿಬಲ್? ಬಿಕಾಸ್ ಐ ಆಮ್ ಕವರ್ಡ್ ಬೈ ಮೈ ಓನ್ ಮಾಯಾ.
Please remember, Yoga Maya Samavruta, Lord has used that word. I am covered by my own Maya. The difference between Paramatma and Jivatma, ಅಥವಾ ಮನುಷ್ಯ ಮತ್ತು ಪರಮಾತ್ಮ ಏನಪ್ಪ ವ್ಯತ್ಯಾಸ? ನಾವು ಅಲ್ಪಜ್ಞ ಅಂತ ಹೇಳ್ತಾರೆ, ಪರಮಾತ್ಮ ಸರ್ವಜ್ಞ ಅಂತ. ಯಾಕೆ? ಮಾಯಾಶಕ್ತಿ ಆತನ ಕೈನಲ್ಲಿದೆ. ದಿ ಮಾಯಾ ಈಸ್ ಅಂಡರ್ ಹಿಸ್ ಕಂಟ್ರೋಲ್, ವೆರಾಸ್ ವಿ ಆರ್ ಅಂಡರ್ ದಿ ಕಂಟ್ರೋಲ್ ಆಫ್ ಮಾಯಾ. ವ್ಯತ್ಯಾಸ ಇದೆ, ಮೂಲ ವ್ಯತ್ಯಾಸ ಇದೇನೆ. ನಾವು ಮಾಯಾ ಶಕ್ತಿಗೆ ಅಧೀನವಾಗಿದ್ದೇವೆ, ಪರಮಾತ್ಮ ಮಾಯಾ ಶಕ್ತಿಯನ್ನು ತನ್ನ ಕೈನಲ್ಲೇ ಇಟ್ಕೊಂಡಿದ್ದಾನೆ. ಯಾವ ರೀತಿ ಪ್ರಕೃತಿನ ತನ್ನ ಕೈಲಿ ಇಟ್ಕೊಂಡಿದ್ದಾನೋ, ದ ಹೋಲ್ ನೇಚರ್ ಈಸ್ ಅಂಡರ್ ಹಿಸ್ ಕಂಟ್ರೋಲ್, ದ ಹೋಲ್ ಪ್ರಕೃತಿ ಈಸ್ ಅಂಡರ್ ಹಿಸ್ ಕಂಟ್ರೋಲ್. ಸೊ ಹಿಸ್ ಓನ್ ಪೊಟೆನ್ಸಿ, ಡಿಲ್ಯೂಷನ್ ಪೊಟೆನ್ಸಿ ಈಸ್ ಅಂಡರ್ ಹಿಸ್ ಕಂಟ್ರೋಲ್. ಬಿಕಾಸ್ ಆಫ್ ದಟ್ ವಿ ಆರ್ ಡಿಲ್ಯೂಡೆಡ್. ಹಿ ಈಸ್ ನಾಟ್ ಡಿಲ್ಯೂಡೆಡ್. ಭಗವಂತನಿಗೆ ಮಾಯೆ ಮುಸುಕಿಲ್ಲ, ನಮಗೆ ಮಾತ್ರ ಇರೋದು. ಯಾಕೆ? ಅದೇ ಅಜ್ಞಾನ. ಅಜ್ಞಾನ ತುಂಬಿರೋದ್ರಿಂದ ಮಾಯೆ ನಮ್ಮನ್ನು ಆಟ ಆಡಿಸ್ತಾ ಇದೆ. ಸೊ ಇದು ಮಾಯೆ ನಾವು ಮನಸ್ಸು ಮಾಡಿದ್ರೆ ತೆಗೆದು ಹಾಕ್ಬೋದಾ ಅಂತ ಪ್ರಶ್ನೆಗೆ ಉತ್ತರ ಇಲ್ಲ. ದಿಸ್ ಮಾಯಾ ಶಕ್ತಿ ಇಸ್ ಫ್ರಮ್ ಲಾರ್ಡ್ ಹಿಮ್ಸೆಲ್ಫ್. ಇಟ್ ಕೆನಾಟ್ ಬಿ ಸಪರೇಟೆಡ್. ಇಟ್ ಇಸ್ ನಾಟ್ ಇನ್ ಇಂಡಿವಿಜುವಲ್ ಎಂಟಿಟಿ. ಯು ಕೆನಾಟ್ ಡಿಫೈನ್. ಆಚಾರ್ಯರು ಹೇಳ್ಬಿಟ್ರು ವಿವೇಕ್ ಚೂಡಾಮಣಿ, ಮಾಯಾ ಅನ್ನೋದನ್ನ ಹೇಳಕ್ ಬರೋಲ್ಲಪ್ಪ, ಡಿಫೈನ್ ಮಾಡ್ಲಿಕ್ಕೆ ಬರೋಲ್ಲ. ಯು ಕೆನಾಟ್ ಡಿಫೈನ್ ವಾಟ್ ಇಸ್ ಮಾಯಾ. ಪ್ಲೀಸ್ ರಿಮೆಂಬರ್, ಇಟ್ ಈಸ್ ಅವ್ಯಕ್ತ ನಾಮ್ನಿ ಪರಮೇಶ ಶಕ್ತಿ. ಪರಮೇಶ ಶಕ್ತಿಯ ಮಾಯೆ ಅಂತ ತಿಳ್ಕೊಳಪ್ಪ ಅಂತ ಹೇಳಿಬಿಟ್ರು. ವ್ಯತ್ಯಾಸ ಅಷ್ಟೇ. ಮಾಯೆಯನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ನಾವು ಮಾಯೆಗೆ ಅಧೀನವಾಗಿದ್ದೇವೆ, ಅಷ್ಟೇ ವ್ಯತ್ಯಾಸ. ಆದನವೇ ಶಕ್ತಿ, ನಾವು ಅಧೀನವಾಗಿದ್ದಾನೆ. ಸೊ ನಮಗೆ ಮಾಯಾ ಬಂಧನ ಹರಿಯೋದು ಯಾವಾಗ? ನಮ್ಮ ಕೈಯಲ್ಲಿ ಸಾಧ್ಯವಾ? ಮಾಯೆಯನ್ನು ಗೆಲ್ಲಕ್ಕೆ ಸಾಧ್ಯವಾ ಅಂದ್ರೆ, ಕೆನ್ ಐ ಫೈಟ್ ಔಟ್ ಅಂಡ್ ವಿನ್ ಓವರ್ ಮಾಯಾ ಅಂದ್ರೆ ಆನ್ಸರ್ ಈಸ್ ವೆರಿ ಸಿಂಪಲ್, ನೋ. ನಮಗೆ ಸ್ವಂತ ಬುದ್ಧಿಬಲದಿಂದ ಮಾಯೆಯನ್ನು ಗೆಲ್ತೀವಿ ಅಂತ ಹೊರಟ್ರೆ ಅದು ಅಹಂಕಾರ ಆಗತ್ತೆ. ಅಹಂಕಾರ ಇದ್ದಲ್ಲಿ ಪರಮಾತ್ಮ ಇಲ್ಲ. ಅಹಂಕಾರ ನಿವೃತ್ತಿ ಆದ್ಮೇಲೆ ತಾನೇ ಪರಮಾತ್ಮ. ಅಲ್ಲಿ ಏನು ಉಳಿಯುತ್ತಲ್ಲ ಅಖಂಡ ವಸ್ತು, ಅದು ನೀವಾಗ್ಬಿಡ್ತೀರಿ. ಅಹಂಕಾರ ಇರುವವರೆಗೂ ನಾನು ಮಾಯೆಯನ್ನು ಗೆಲ್ತೇನೆ ಅಂತ ನಾನು ಹೊರಟಾಗ, ಶಬ್ದದಲ್ಲಿ ಮೊದಲು ಏನ್ ಹೇಳ್ತೀವಿ? ಐ ವಾಂಟ್ ಟು ವಿನ್ ಓವರ್ ಮಾಯಾ. ದ ವೆರಿ ಫಸ್ಟ್ ಐ ಈಸ್ ದೇರ್. ನಾನು ಅನ್ನೋ ಶಬ್ದ ಇದೆ. ನಾನು ಅಂತ ಅಹಂಕಾರ ಇದ್ದಾಗ ಮಾಯೆಯನ್ನು ಗೆಲ್ಲೋದು ಹೇಗೆ? ಓನ್ಲಿ ಬೈ ಗುರುಸ್ ಗ್ರೇಸ್. ಭಗವಂತನ ಕೃಪೆ ಅಥವಾ ಗುರುವಿನ ಕೃಪೆಯಿಂದ ಮಾತ್ರ ಅದು ಸಾಧ್ಯ. ಓನ್ಲಿ ಬೈ ಲಾರ್ಡ್ಸ್ ಗ್ರೇಸ್ ಯು ಕ್ಯಾನ್ ವಿನ್ ಓವರ್ ಮಾಯಾ ಅಂತ ಅರ್ಥ ಅಲ್ಲ. So Lord is giving further answers to Arjuna before he could ask. See, now I am available to you in the human form. ನನ್ನದೇ ಪ್ರಕೃತಿಯನ್ನು ವಶಪಡಿಸಿಕೊಂಡು ನನ್ನ ಮಾಯಾಶಕ್ತಿಯಿಂದ ನಾನು ಪ್ರಕಟ ಆಗ್ತಾ ಇದ್ದೇನಪ್ಪ. ಯಾಕೆ? Now why I am appearing in front of you? The answer now he gives in the coming shlokas. Why ಅವತಾರ ಅಕ್ಕರ್ಸ್ ಅನ್ನೋದಕ್ಕೆ ಉತ್ತರ. See, the next few shlokas are pertaining to the secrets behind the purpose of avatar. ಭಗವಂತನ ಅವತಾರಕ್ಕೆ ಏನಪ್ಪ ಕಾರಣ ಅನ್ನೋದಕ್ಕೆ ಮುಂದೆ ಬರೋ ಶ್ಲೋಕಗಳೇ ಉತ್ತರ. ಅದನ್ನು ಭಗವಂತ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಬಹಳ ಮುಖ್ಯವಾದ ಶ್ಲೋಕಗಳು ಭಗವದ್ಗೀತೆಯಲ್ಲಿ. ಎಲ್ಲಾ ಮಹಾತ್ಮರು, ಆಚಾರ್ಯರು ಬಹಳ ಚೆನ್ನಾಗಿ ಇದ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ವೈ ಐ ಆಮ್ ಅಪಿಯರಿಂಗ್ ಅನ್ನೋದಕ್ಕೆ ಉತ್ತರ ಏನು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಮತ್ತೆ ಇಲ್ಲಿ ಶಬ್ದ, ಅಲ್ಲಿ ಸಂಭವಾಮಿ ಅಂತ ಹೇಳಿ ಈ ಸೃಜಾಮಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಹಿಂದಿನ ಶ್ಲೋಕದಲ್ಲಿ ಸಂಭವಾಮಿ ಅಂತ ಹೇಳ್ದ, ನಾನು ಪ್ರಕಟ ಆಗ್ತೇನೆ ಅಂತ. ಇಲ್ಲೇನು ಹೇಳ್ತಾ ಇದ್ದಾನೆ? ಸೃಜಾಮಿ, ನಾನು ನನ್ನನ್ನು ನಾನೇ ಸೃಷ್ಟಿ ಮಾಡ್ಕೊಳ್ತೇನೆ. ಅಂದ್ರೆ ಮನುಷ್ಯರ ತರ ನಾನು ಹುಟ್ಟಲ್ಲ. ಮನುಷ್ಯರ ತರಹ ನಾನು ಹುಟ್ಟಲ್ಲ ಅಂದ್ರೆ ನನಗೂ ಅದಕ್ಕೂ ವ್ಯತ್ಯಾಸ ಇರೋದೇ. ನೀವು ಬದ್ಧಜೀವಿಗಳಾಗಿ ಹುಟ್ಟುತ್ತಾ ಇದ್ದೀರಿ, ನೀವು ಅಜ್ಞಾನದಲ್ಲಿ ಮುಳುಗಿ ಹುಟ್ಟುತ್ತಾ ಇದ್ದೀರಿ. ನಿಮ್ಮ ಕರ್ಮಶೇಷವನ್ನು ಕಳೆಯೋದಕ್ಕೋಸ್ಕರ ಫಲ ಅನುಭವಿಸೋದಕ್ಕೆ ಮತ್ತೆ ಮತ್ತೆ ಜನ್ಮ ತಗೊಳ್ತಾ ಇದ್ದೀರಿ. ನನಗೆ ಯಾವ ಕರ್ಮ ಬಂಧನ ಇಲ್ಲ, ಯಾವ ಕರ್ಮಶೇಷ ಇಲ್ಲ, ನಾನು ಹುಟ್ಟೋ ಅವಶ್ಯಕತೆನೇ ಇಲ್ಲ. ಹುಟ್ಟೋದೇ ಇಲ್ಲ ಅಂದ್ಮೇಲೆ ಸಾಯೋದಿಲ್ಲ ಬಂತು. ಸೊ ಐ ಆಮ್ ಬಿಯಾಂಡ್ ಆಲ್ ದಿ ಲಾಸ್ ಆಫ್ ಇಮ್ಯೂಟಬಲ್ ಕರ್ಮ. Karmas won't bind me. Karmas will bind you only. And because of the effect
ಟು ಸಫರ್ ಆರ್ ಟು ಎಂಜಾಯ್ ದ ಪ್ಲೆಷರ್, ರಿಪೀಟೆಡ್ಲಿ ಯು ಆರ್ ಬೀಯಿಂಗ್ ಬಾರ್ನ್. ಹಿಂದೆ 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 ನಾವು ಮಾಡಿದ ಕರ್ಮಗಳೇನಿದೆಯಲ್ಲ ಅವುಗಳ ಫಲ ಅನುಭವಿಸಕ್ಕೆ ನಾವು ಹುಟ್ಟತಾ ಇರೋದು. ನಾವು ಯಾಕೆ ಹುಟ್ಟಿದ್ದೀವಿ ಅಂದ್ರೆ ನಮ್ಮ ಕರ್ಮ ಫಲ ಅನುಭವಿಸ್ಲಿಕ್ಕೆ ಅಂತ ಅರ್ಥ. ಭಗವಂತನಿಗೆ ಅದಿಲ್ವಲ್ಲ. ಅದೇ ನಮಗೂ ಭಗವಂತನಿಗೂ ವ್ಯತ್ಯಾಸ, ನಮಗೂ ಆತನಿಗೂ ವ್ಯತ್ಯಾಸ. ಆದ್ರಿಂದ ಹಾಗಾದ್ರೆ ಭಗವಂತನಿಗೆ ಕರ್ಮ ಫಲದ ಬಂಧನವೇ ಇಲ್ದಿದ್ಮೇಲೆ ಅವನು ಯಾಕಪ್ಪ ಹುಡ್ತಾನೆ ಅಂತ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಬಂದ್ರೆ ಅರ್ಜುನನಿಗೆ ಬರ್ಬೋದಲ್ಲ ಪ್ರಶ್ನೆ, ಅಂದ್ರೆ ನಮ್ಮ ಮನಸ್ಸಿಗೆ ಬರ್ಬೋದಲ್ಲ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ. ನನಗೆ ಯಾವ ಕಾರಣವೂ ಇಲ್ಲಪ್ಪ, ಆದ್ರೂ ನಾನು ಹುಡ್ತಾ ಇದ್ದೇನೆ, ಹುಟ್ಟಿಯಾಗಿ ತೋರಿಸ್ಕೊಳ್ತಾ ಇದ್ದೇನೆ. ಐ ಆಮ್ ಅಪಿಯರಿಂಗ್ even though there is no reason, as you people think. I am appearing, I am taking this avatara because the main purpose is yada yada hi dharmasya glanir bhavati bharata. So glani means going down, destruction. Whenever dharma gradually gets destroyed, totally annihilated ಡ್ಯೂ ಟು ಈವಿಲ್ ಟೆಂಡೆನ್ಸೀಸ್, ಅಧರ್ಮ ಜಾಸ್ತಿ ಆಗ್ತಾ ಧರ್ಮ ಹೋಗುತ್ತೆ, ಪಾಪಿಗಳು ಜಾಸ್ತಿ ಆಗ್ತಾ ಪುಣ್ಯವಂತರು ಕಡಿಮೆ ಆಗ್ತಾರೆ, ದುರ್ಜನರು ಜಾಸ್ತಿ ಆಗ್ತಾ ಆಗ್ತಾ ಸಜ್ಜನರು ಕಡಿಮೆ ಆಗ್ತಾರೆ, ಸಜ್ಜನರು ಕಡಿಮೆ ಆದಷ್ಟು ಧರ್ಮಾಚರಣೆಗಳು ಹೋಗುತ್ತೆ. ಸೊ ಇನ್ ದಿ ಕೋರ್ಸ್ ಆಫ್ ಎವಲ್ಯೂಷನ್ ಆಫ್ ಲೈಫ್, ಗ್ರಾಜುವಲಿ ವಾಟ್ ಹ್ಯಾಪನ್ಸ್, ಥಿಂಗ್ಸ್ ಟೆಂಡ್ ಟು ಚೇಂಜ್, ಥಿಂಗ್ಸ್ ಟೆಂಡ್ ಟು evolve. The man becoming more and more self-centered and selfish, as our Gurudev used to say. Because of his selfish activity, dharma gets totally annihilated or destroyed gradually, and adharma will sprout itself. Evil deeds increase, good deeds decrease. Virtuous deeds decrease, non-virtuous deeds increase. ಎಲ್ಲ ತರದ ಪಾಪ ಕೆಲಸಗಳು ನಮ್ಮಲ್ಲಿ ಅಧರ್ಮವನ್ನು ಉಂಟು ಮಾಡುವಂತ ಪಾಪ ಕೆಲಸಗಳೇ ಮನಸ್ಸು ವೃತ್ತಿ. ಅದರಲ್ಲೂ ಕಲಿಯುಗದಲ್ಲಿ ನಮ್ಮ ಮನಸ್ಸಿಗೆ ಪ್ರಭಾವ ಏನು ಅಂತಂದ್ರೆ ಪರಮಾತ್ಮನ ಬಗ್ಗೆ ಚಿಂತನೆ ಇಲ್ಲ, ಧರ್ಮದ ಬಗ್ಗೆ ಚಿಂತನೆ ಇಲ್ಲ. ನಾವು ಏನಿದ್ರು ಸ್ವಂತ ಕೇವಲ ಸ್ವಾರ್ಥ ಬುದ್ಧಿಯ ಚಿಂತನೆ. ಆದ್ರಿಂದ ಅಧರ್ಮ ಜಾಸ್ತಿ ಆಗ್ತಾ ಇದೆ, ಧರ್ಮ ಹೋಗ್ತಾ ಇದೆ. ಆ ಧರ್ಮ ಕಮ್ಮಿ ಆದಾಗ ಅವಾಗ ಅಧರ್ಮ ಜಾಸ್ತಿ ಆಯ್ತಲ್ಲ. ಆ ಅಧರ್ಮವನ್ನ ಕಡಿಮೆ ಮಾಡಿ ಧರ್ಮವನ್ನ ಎತ್ತಿ ಹಿಡಿಯೋಕ್ಕೋಸ್ಕರ ಅಧರ್ಮವನ್ನ ಕಡಿಮೆ ಮಾಡೋದಂದ್ರೆ ಅದನ್ನ ಪೂರ್ತಿ ಹೋಗಲಾಡಿಸೋದಕ್ಕೆ ನಾನು ಹುಡ್ತಾ ಇದ್ದೀನಿ. ಹಾಗೆ ಧರ್ಮವನ್ನು ಎತ್ತಿಡಿ ಕೊಡ್ತಾ ಇದ್ದೇನಪ್ಪ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಪ್ರಕಟ ಆಗ್ತಾ ಇದ್ದೇನೆ. ಇದು ಎಷ್ಟು ಹೇಳಿದ್ರು ಇದು ಮುಗಿದೇ ಇರತಕ್ಕಂಥ ಶ್ಲೋಕ ಆದ್ರಿಂದ ಈ ಶ್ಲೋಕದ ಬಗ್ಗೆ ಎಲ್ಲರಿಗೂ ಗೊತ್ತಿರೋದ್ರಿಂದ, ಈ ಶ್ಲೋಕದ ಬಗ್ಗೆ ಹೆಚ್ಚಿನ ಮಟ್ಟಿಗೆ ಮಹಾಪುರುಷರು ಸಂತರು ಎಲ್ಲರೂ ಇದನ್ನು ಬಳಸಿರೋದ್ರಿಂದ ಇದರ ಬಗ್ಗೆ ಜಾಸ್ತಿ ಬಹಳ ವಿಶದವಾಗಿ ಹೇಳುವಂತಹದ್ದು ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆ ಇಲ್ಲ. ಅದನ್ನು ಇಷ್ಟಕ್ಕೆ ಮಾತ್ರ ನಿಲ್ಲಿಸಬಹುದು. ಎಲ್ಲ ಆಚಾರ್ಯರು, ಶಂಕರ, ಮಾಧ್ವ, ರಾಮಾನುಜರು, ಎಲ್ಲ ಮಹಾತ್ಮರು ಯಾವ ವ್ಯತ್ಯಾಸ ಇಲ್ಲದೆ ಈ ಶ್ಲೋಕಕ್ಕೆ ಯಾವ ಅರ್ಥ ಇದೆಯೋ ಅದೇ ಅರ್ಥವನ್ನೇ ಕೊಟ್ಟಿರೋದ್ರಿಂದ ಎಲ್ಲ ಮಹಾತ್ಮರು ಒಂದೇ ಅರ್ಥ ಹೇಳಿದ್ದಾರೆ. The one difference here is, if you happen to read the Vyakhyana given by our Gurudev, commentary, Science of Bhagavad Gita, there he explains in his own particular style for appealing to the modern world, modern temperament, scientific temperament. ಈಗಿನ ನವ ಕಂಪ್ಯೂಟರ್ ಯುಗದ ಜನಗಳಿಗೆ ಅರ್ಥ ಆಗುವಂತ ಒಂದು ಭಾಷೆ ಹೇಳ್ತಾರೆ. ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು. ಧರ್ಮ ಅಧರ್ಮ ವ್ಯಾಖ್ಯಾನ ಬಹಳ ದೊಡ್ಡದು. ಆಚಾರ್ಯ ಶಂಕರ ಹ್ಯಾಸ್ ಗಿವನ್ ಲಾಂಗ್ ಬ್ಯಾಕ್ ಒನ್ ಸಿಂಪಲ್ ಡೆಫಿನೇಷನ್. ಧರ್ಮ ಅಂದ್ರೆ ಧರ್ಮವೇ. ಧರ್ಮ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಬೈ ಸಿಂಗಲ್ ವರ್ಡ್, ಧರ್ಮ ಕೆನಾಟ್ ಬಿ ಡಿಫೈನ್ಡ್ ಬೈ ಎ ಸಿಂಗಲ್ ಸೆಂಟೆನ್ಸ್ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ ಆಚಾರ್ಯ. ಧರ್ಮ ಅಂದ್ರೆ ಏನು ಅಂತ ಕೇವಲ ಒಂದು ಶಬ್ದ ಒಂದು ವಾಕ್ಯದಲ್ಲಿ ಹೇಳಕ್ ಬರೋಲ್ಲ. ಅವರ ಗುರುದೇವ್ ಸೇಸ್, ಧರ್ಮವನ್ನು ಎತ್ತಿಡಿಯೋಕ್ಕೋಸ್ಕರ ಅಧರ್ಮವನ್ನು ನಾಶ ಮಾಡಲಿಕ್ಕೆ ನಾನು ಬರ್ತಾ ಇದ್ದೇನೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನಲ್ಲ ಶ್ಲೋಕದಲ್ಲಿ. ಹಾಗಾದ್ರೆ ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು? ಅವರ ವ್ಯಾಖ್ಯಾನ ಕಾಮೆಂಟ್ರಿ ಒಳಗೆ ಹಿ ಹ್ಯಾಸ್ ಟೇಕನ್ ಒನ್ ಪರ್ಟಿನೆಂಟ್ ಒನ್ ಎಕ್ಸಾಂಪಲ್. ಯು ಹ್ಯಾವ್ ಟು, ಇಫ್ ಯು ಕ್ಯಾನ್ ರೀಡ್ ಟುಡೇ, you will understand much better what I am trying to invite you.
The example he gives about a person who breaks the traffic law. Nam Gurudev example. A person, a powerful person, moneyed person, wealthy person, breaks a traffic rule and caught by police. And he is taken to task. Then the matter goes to the court. In the court, this person appointing a very well-known lawyer, he demolished the argument of the police case that he has not committed any offense at all. And then he gets acquitted. ತಾನು ತಪ್ಪು ಮಾಡಿದ್ರು ಸಹ ಯಾವುದು ಒಂದು ಟ್ರಾಫಿಕ್ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ನಾನು ಮಾಡೇ ಇಲ್ಲ ತಪ್ಪು ಅಂತ ಅವನು ಗೆದ್ದು ಬಿಡ್ತಾನೆ ವಾದದಲ್ಲಿ ಮನುಷ್ಯ. ಯಾಕೆ? ಅವನು ಲಾಯರ್ ಅಂತ ಬುದ್ಧಿವಂತ, ಇನ್ನು ಒಳ್ಳೆ ಫೀಸ್ ಕೊಟ್ಟಿದ್ದಾನೆ, ಬಹಳ ಬುದ್ಧಿವಂತ ಲಾಯರ್. ಇವರೇನು ತಪ್ಪೇ ಮಾಡಿಲ್ಲ, ಪೊಲೀಸರು ಸುಮ್ಮನೆ ಕೇಸ್ ಹಾಕಿದ್ದಾರೆ. ಆದ್ರೆ ಅವನ ಮನೆಗೆ ಬಂದ ಮೇಲೆ ಅವತ್ತಿನ ದಿವಸ ರಾತ್ರಿ ಹೊತ್ತು ಕೂತ್ಕೊಂಡಾಗ ಅವನ ಮನಸ್ಸಲ್ಲಿ ಒಂದು ಯೋಚನೆ ಬರುತ್ತೆ, ಏನು ನಾನು ಹೇಗೆ ಗೆದ್ದು ಬಿಟ್ಟೆ ಏನೋ ಸಂತೋಷ, ಆದ್ರೆ ಒಳಗೆ ನಾನು ತಪ್ಪು ಮಾಡಿದ್ದೀನಿ ಆಕ್ಚುಲಿ ಅಂತ ಗೊತ್ತಿರುತ್ತೆ. ಅವನು ನಿಜವಾಗ್ಲೂ ತಪ್ಪು ಮಾಡಿದ್ದಾನೆ, ಅದು ಒಳಗೆ ಗೊತ್ತಿದೆ. ಅವಾಗ ಅವನು ಹೇಳ್ತಾ ಇರುತ್ತಲ್ಲ, ಅದು ಅವನ ವಿವೇಕ, ಅದು ಅವನ ಬುದ್ಧಿ, ಅದು ಧರ್ಮ. ನೀನು ಮಾಡಿದ್ದು ತಪ್ಪು ಮಾಡಿದೀಯಾ, ನೀನು ತಪ್ಪು ಮಾಡಿದ್ದನ್ನು ಮುಚ್ಕೊಳ್ಳೋದಕ್ಕೋಸ್ಕರ ನೀನು ಸಿಕ್ಕಾಕೊಂಡ್ರೆ ಅವಮಾನ ಆಗತ್ತೆ ಅನ್ನೋ ದೃಷ್ಟಿಯಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಆಟ ಮಾಡಿ ಲಾಯರ್ನ ಇಟ್ಟು ನೀನು ಗೆದ್ದು ಬಿಟ್ಟೆ. ಜನಗಳಿಗೆ ಕೋರ್ಟಿಗೆ ನೀನು ಮಣ್ಣೇರಿಸಿದ್ರು ಲಾಯರ್ ಮೂಲಕ, ಪರಮಾತ್ಮನನ್ನ ಮಣ್ಣೇರ್ಸಕ್ಕಾಗತ್ತಾ? ನಮ್ಮ ಒಳಗಡೆ ಅಂತಃಸಾಕ್ಷಿ ಇದೆಯಲ್ಲ, ನಿಮ್ಮ ಅಂತಃಸಾಕ್ಷಿ ಗೊತ್ತಿದೆಯಲ್ಲ ನೀನೇ ತಪ್ಪು ಮಾಡಿದೀಯ ಅಂತ, ಅದೇನು ಹೋಗುತ್ತಾ? ಎಷ್ಟೇ ನೀನು ಬೀಗಿದ್ರು ನಾನೇನೋ ಮಾಡಿಲ್ಲ ಅಂತ ಹೊರಗಡೆ ಹೇಳಿದ್ರು ಒಳಗಡೆ ನಾನು ಮಾಡಿದ್ದೀನಿ ಅಂತ ಗೊತ್ತಿರುತ್ತಲ್ಲ, ಅದು ಧರ್ಮ. ಸೊ ಟು ಎಕ್ಸ್ಪ್ಲೈನ್ ಧರ್ಮ ಹಿ ಹ್ಯಾಸ್ ಟೇಕನ್ ಸಚ್ ಎ ವಂಡರ್ಫುಲ್ ಎಕ್ಸಾಂಪಲ್ ಅವರ್ ಗುರುದೇವ್. ವಾಟ್ ಈಸ್ ಧರ್ಮ? ಇನ್ನೊಂದು ಕಡೆ ನಮ್ಮ ಗುರುದೇವ್ ಹೇಳಿದ್ದಾರೆ, ಧರ್ಮ ಅನ್ನೋದಕ್ಕೆ ದೊಡ್ಡ ವ್ಯಾಖ್ಯಾನ ಇದೆ. ಸಾಮಾನ್ಯ ಧರ್ಮ, ನಮಗೆಲ್ಲರೂ ಪಾಲನೆ ಮಾಡ್ತಕ್ಕಂಥ ಧರ್ಮ. ಸಾಮಾನ್ಯ ಅಂದ್ರೆ ಯೂನಿಫಾರ್ಮ್ ಸಿವಿಲ್, ಲೈಕ್ ಸಿವಿಲ್ ಕೋಡ್, ಯೂನಿಫಾರ್ಮ್ ಕೋಡ್, ಕೋಡ್ ಆಫ್ ಕಾಂಡಕ್ಟ್. ಧರ್ಮ ಅಂದ್ರೆ ಕೋಡ್ ಆಫ್ ಕಾಂಡಕ್ಟ್, ವೇ ಆಫ್ ಲೈಫ್, ನೀತಿ ನಿಯಮಗಳ ಚೌಕಟ್ಟಿನಲ್ಲಿ ಜೀವನ ಮಾಡುವುದು ಧರ್ಮ. ವರ್ಣ ಧರ್ಮ ಇದೆ, ಆಶ್ರಮ ಧರ್ಮ ಇದೆ, ವಿಶೇಷ ಧರ್ಮ ಇದೆ, ಸತಿ ಧರ್ಮ ಇದೆ, ಪತಿ ಧರ್ಮ ಇದೆ, ಸುತ ಧರ್ಮ ಇದೆ, ರಾಜಧರ್ಮ ಇದೆ, ಪ್ರಜಾಧರ್ಮ ಇದೆ. ಹೀಗೆ ಧರ್ಮಕ್ಕೆ ವ್ಯಾಖ್ಯಾನ ಮತ್ತೆ ಹೋಗ್ತಾ ದೊಡ್ಡಾಗ್ತಾ ಹೋಗುತ್ತೆ. ಗುರುಗಳು ಹೇಳಿದ್ರು ಸತಿ ಧರ್ಮ ಈಸ್ ಎ ಸ್ಪೆಸಿಫಿಕ್ ಸರ್ಟನ್ ಸೆಟ್ ಆಫ್ ಕಾಂಡಕ್ಟ್ ಮೆಂಟ್ ಫಾರ್ ದಿ ವುಮನ್ ಆಫ್ ದಿ ಹೌಸ್. ಪತಿ ಧರ್ಮ ದಿ ಹೌಸ್ ಹೋಲ್ಡರ್, ಯಜಮಾನ. Suta dharma means progeny. They have a set of conduct, they have to follow certain rules. Raja dharma, people at the helm of the affairs, they have to follow certain rules for the benefit of welfare of society. ಹಾಗೆ ಬಹಳಷ್ಟು ವ್ಯಾಖ್ಯಾನ ಇದೆ. ಆದ್ರಿಂದ ಆ ಗುರುಗಳ ಉದಾಹರಣೆ ಇದೆಯಲ್ಲ ಬಹಳ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ ಗುರುಗಳು, ವೈಲ್ ಎಕ್ಸ್ಪ್ಲೈನಿಂಗ್ ದಿಸ್ ಮೀನಿಂಗ್ ಆಫ್ ದಿಸ್ ಶ್ಲೋಕ, ತೈತ್ರಿಯ ಉಪನಿಷತ್ ಒಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. He quotes an example where ultimately in the Taittiriya Upanishad, after the Gurukula Vasa, before the student, Brahmachari, leaves to his home, the Acharya, after explaining everything, Veda and Upanishads, to him for so many years, finally he says, as a parting gift, advice to the disciple. Acharya gives a parting advice to the disciple. In Taittiriya Upanishad it is there. What is that Upanishad? Famous one. Everybody remembers that, but we'll never follow that. Satyam vada dharmam chara. Our Gurudev is very fond of these Upanishad vachanas. The final advice by the preceptor, ಗುರುವಿನಿಂದ ಕೊನೆಯದಾಗಿ ಶಿಷ್ಯನಿಗೆ ಬಂದಂತ ಉಪದೇಶ ತೈತ್ತರಿಯ ಉಪನಿಷತ್ತಲ್ಲಿದೆ. ಸತ್ಯಂ ವದ ಧರ್ಮಂ ಚರ. ಸತ್ಯವನ್ನು ಹೇಳು ಅಂದ್ರೆ ಸತ್ಯವಂತನಾಗಿರು ಅಂತ ಅರ್ಥ. ಸತ್ಯ ಪ್ರತಿಪಾದನೆ, ಸತ್ಯವನ್ನು ಬಿಟ್ಟು ಹೋಗಬೇಡ. ಸತ್ಯ ಹೇಳೋದು ಅಂತಂದ್ರೆ ಸುಳ್ಳು ಹೇಳೋದು ಅಂದ್ರೆ ನಾಟ್ ಎ ಲಿಟ್ರಲ್ ಸೆನ್ಸ್. ಯು ಬಿ ಟ್ರೂ ಟು ಯುವರ್ ಕಾನ್ಶಿಯಸ್. ಅಂತಃಸಾಕ್ಷಿಯ ವಿರುದ್ಧವಾಗಿ ನಡ್ಕೊಳ್ಳೋದೇ ಇರೋದು, ಅದೇ ಧರ್ಮ. ಆ ಧರ್ಮವನ್ನು ಯಾವಾಗಲೂ ಪಾಲಿಸು, ಧರ್ಮಂ ಚರ. ಸೊ ಡೋಂಟ್ ಗೋ ಎಗನೆಸ್ಟ್ ಯುವರ್ ಕಾನ್ಶಿಯಸ್, ಡೋಂಟ್ ಡೂ ಎನಿಥಿಂಗ್ ಎಗನೆಸ್ಟ್ ಯುವರ್ ವಿವೇಕ, ಯುವರ್ ರೀಸನಿಂಗ್ ಪವರ್, ಬುದ್ಧಿ. ಫಾಲೋ ದ ಬುದ್ಧಿ, ನಾಟ್ ದ ಹಾರ್ಟ್. ಫಾಲೋ ಯುವರ್ ವಿವೇಕ, ನಾಟ್ ಯುವರ್ ಮೈಂಡ್. Follow the conscious, not your logical interpretation. So mind is different, buddhi is different. So the inner voice, antaprajne,
That inner voice is Viveka or Buddhi or Antaprajna. Follow that. That is Dharma. So, finally he gives a wonder. Our Gurudev gives one quotation there. It is his own formation. He ends this commentary on this shloka with a simple quotation, profound quotation. Our Gurudev ಹೇಳ್ತಾರೆ, ನಮ್ಮ ಗುರುಗಳು ಹೇಳಿದ quotation ಇದು. ಪುಸ್ತಕದಲ್ಲಿದೆ, Science of Bhagavad Gita. The problem is we don't read. Even if we read only once and forgot. We forgot that. Even if we read 2 or 3 times, we never recollect it. We never remember it. All these problems are there. Human mind. See, our mind is so dull, we don't remember. We don't recollect. So that quotation there on this shloka finally ends. There is no higher God other than truth. There is no higher culture other than dharma. Beautiful quotation, our Gurudev's quotation. There is no higher God other than truth. There is no higher culture other than dharma. Satyam vada dharmam chara. So that is how he gives definition for dharma, our Gurudev. You remember how lucky we are to have such a Brahmanishta, Jivan Mukta, Paramahamsa Guru as our Guru, and he has taken us into his fold. That is why always I feel there is nothing to worry at all in our life. ನಾವು ಯೋಚನೆ ಅಥವಾ ಸಂಕಟ ಪಡೋದು ಯಾತಕ್ಕೋಸ್ಕರ? ಯಾವುದೋ ಸಣ್ಣ ಪುಟ್ಟ ತೊಂದರೆ, ಈಗ ಒಂದು ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನೋವಾಯಿತು, ಅದು ಓಕೆ, ಅದು ದೇಹಕ್ಕಾಗಿರೋ ತೊಂದರೆ. ಅದು ನಿಜವಾಗ್ಲೂ ನಾವು ಏನಾರ ಯೋಚನೆ ಮಾಡಬೇಕಾಗಿದೆಯಾ ಜೀವನದಲ್ಲಿ ಅಂದ್ರೆ ಯಾವ ಯೋಚನೆ ಇಲ್ಲ. ಸಣ್ಣ ಪುಟ್ಟ ದೈಹಿಕ ತೊಂದರೆಗಳ ಬಗ್ಗೆ ಮನಸ್ಸು ಸ್ವಲ್ಪ ಯೋಚನೆ ಮಾಡಬಹುದಾದ್ರೂ ಆಧ್ಯಾತ್ಮಿಕದಲ್ಲಿ ನಮ್ಗೆ ಏನಾದ್ರು ಯೋಚನೆ ಇದೆಯಾ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ. ನಥಿಂಗ್ ಟು ವರಿ ಎಟ್ ಆಲ್. ಸಿ, highest truth is, even I should not worry whether I will get liberated in this birth or not. ಈ ಜನ್ಮದಲ್ಲೇ ನನಗೆ ಮುಕ್ತಿ ಸಿಗುತ್ತೋ ಇಲ್ವೋ ಅನ್ನೋ ಬಗ್ಗೆಯೂ ಅನುಮಾನ ಇರಬಾರ್ದು, ಸಂದೇಹ ಇರಬಾರ್ದು, ಶಂಕೆ ಇರಬಾರ್ದು, ಕಳವಳ ಇರಬಾರ್ದು. If I develop that ಅಂದ್ರೆ I have no 100% faith in my Guru ಅಂತ ಅರ್ಥ. If I have 100% faith in my Guru, this question will not come into my mind at all. He is there. There ends, full stop. He is there. Means, I am a zero. He will look after it. Ashte. I am zero. Understood. Implied meaning. So no worry for anything. Nothing to worry at all in our life. In that sense. How lucky we are. That's why I keep repeating this. This sentence all the time. So, यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे. I keep appearing in every yuga or in the coming days. Sambhavami yuge. Remember again Sambhavami. I appear. That means I don't take birth the way the human beings think that they take the birth. The way animals or living beings take the birth. I am no way concerned with that. Sambhavami yuge yuge. Again, this is another important shloka. So much, tons of vyakhyanas are there. No difference in the interpretation or commentary by any Acharya here. All have given the same explanation what Acharya Shankara has given. So no change. Paritranaya sadhunam vinashaya cha dushkrutam dharma samsthapanarthaya sambhavami yuge yuge. So for the protection of the sattvic, diligent, righteous people, people who are divine in nature, sattvic in nature, people who are on the righteous side, people who are following dharma, following set of code of conduct and rules, people who are interested in spirituality, people who are interested in searching for God, people who are interested in following the God, people who are interested to enter Godhead itself, people who are interested to enter Muktidhama itself or Vaikuntha itself, whatever meaning.
Paritranam sadhunam, paritranaya sadhunam. That is the point. This is my purpose of avatara. That's what is. In order to safeguard, protect, paritranaya sadhunam, vinashaya cha dushkrita, and to give a body blow to the evil doers. ದುಷ್ಟ ಜನರ ಸಂಹಾರಕ್ಕೋಸ್ಕರ ನಾನು ಬರ್ತಾ ಇದ್ದೇನಪ್ಪ ಅರ್ಜುನ, ಒಳ್ಳೆ ಜನಗಳ ಸಂಹಾರಕ್ಕಲ್ಲ. ಒಳ್ಳೆ ಜನಗಳು ದುಷ್ಟರಿಂದ ಹಾಳಾಗ್ತಾ ಇದ್ದಾರಲ್ಲ, ಆ ಒಳ್ಳೆ ಜನರ ರಕ್ಷಣೆ ಮಾಡಿ ಆ ದುಷ್ಟರ ಸಂಹಾರ ಮಾಡಲಿಕ್ಕೆ ನಾನು ಬರ್ತಾ ಇದ್ದೇನೆ. ಯುಗೇ ಯುಗೇ ಸಂಭವಾಮಿ. ಸಿ ದಿ ಓನ್ಲಿ ಸೀಕ್ರೆಟ್ ಹಿಯರ್. ಒಂದು ಸಲ ಬಂದ್ರೆ ಆಗೋಯ್ತಾ ಪರ್ಮನೆಂಟ್ಲಿ? ಅಲ್ಲ. ಅಂದ್ರೆ ಬಹಳ ದೊಡ್ಡ ಅರ್ಥ ಇದೆ ಈ ಶ್ಲೋಕಕ್ಕೆ. ಇಲ್ಲದೆ ಇದ್ರೆ ಭಗವಂತ ಸಂಭವಾಮಿ ಯುಗೇ ಯುಗೆ ಅಂತ ಯಾಕೆ ಹೇಳಬೇಕಾಗಿತ್ತು? ಯು ಹ್ಯಾವ್ ಟು ಥಿಂಕ್ ಎವ್ರಿ ಟೈಮ್ ಐ ಅಪಿಯರ್. ವೈ ಹಿ ಸೆಡ್ ಲೈಕ್ ದಟ್? ಇಫ್ ಹಿ ಅಪಿಯರ್ಸ್, ಆಲ್ ದ ಈವಿಲ್ ಡಿಸ್ಟ್ರಕ್ಟೆಡ್ ಕಂಪ್ಲೀಟ್ಲಿ 100%. ಭಗವಂತ ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ. ವೇರ್ ಇಸ್ ಎ ಕ್ವಶನ್ ಆಫ್ ಈವಿಲ್ ಅಗೇನ್ ಕಮಿಂಗ್ ಅಪ್? ಒಂದು ಸಲ ಭಗವಂತ ಬಂದ ಮೇಲೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದುಷ್ಟರನ್ನ, ಅಧರ್ಮಿಗಳನ್ನ ನಾಶ ಮಾಡಿದ ಮೇಲೆ ಮುಗಿದೋಯ್ತಲ್ಲ ಕತೆ. ಸ್ಟೋರಿ ಎಂಡ್ಸ್. ಮತ್ತೆ ಮತ್ತೆ ನಾನು ಬರ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಭಗವಂತ? ಸಂಭವಾಮಿಗೆ ಹೇಗೆ ಐ ಆಮ್ ಅಪಿಯರಿಂಗ್, ರೀಅಪಿಯರಿಂಗ್ ಅಗೇನ್ ಅಂಡ್ ಅಗೇನ್ ಅಂತ ಯಾಕೆ ಹೇಳ್ತಾ ಇದ್ದಾನೆ? ಕ್ವೆಶ್ಚನ್ ಫಾರ್ ಮನನ. This is how deeper insights of Bhagavad Gita you have to go into detail, questioning yourself. By God's grace or Guru's grace, we will get the answer. What our Gurudev has said on this. By his sankalpa, today we are stopping here with the Mangalacharana shloka. This will take up 8th shloka next time. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃತಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಹರಿ ಓಂ. Jai Ram